ನಮಸ್ತೆ ಸ್ನೇಹಿತರೆ. ಕೆಲವೊಂದಷ್ಟು ಜನ ಮೇಡಮ್ ನೀವು ಅಲಂಕಾರ ಯಾವ ತರ ಮಾಡ್ತೀರಾ ಅಂತ ಕೇಳಿದ್ರಿ, ಮತ್ತೆ ಹೂವು ಎಲ್ಲಿ ತರ್ತೀರಾ ಅಂತ ಕೇಳಿದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ನಾನು ಹೂವು ಬಂದು ಮಾರ್ಕೆಟ್ ಅಲ್ಲಿ ತರೋದು, ಹೂವು ಏನೋ ತಗೊಂಡ್ಬಂದ್ಬಿಡ್ತೀನಿ. ಹೂವು ತಗೊಂಬಂದು ಹಿಂಗ್ ಜಾಯಿಂಟ್ ಮಾಡ್ಕೊಳ್ಳೋಷ್ಟಲ್ಲೇ ನನಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿದು ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಆದ್ರೆ ನಾನೇ ಮನೆಯಲ್ಲಿ ಹೂವು ಹೊಲಿತಿದ್ದೆ, ನನಗೆ ಅಳತೆ ಪ್ರಕಾರ ಎಷ್ಟು ಬೇಕೋ ಅಷ್ಟು ಹೊಲ್ಕೋತಾ ಇದ್ದೆ. ಆದ್ರೆ ಇವಾಗ ನಾನು ಮಾರ್ಕೆಟ್ ಅಲ್ಲಿ ತರೋದ್ರಿಂದ ಎಲ್ಲ ಈ ತರ ದಿಂಡ್ಗಳು ತಗೊಂಬಂದ್ಬಿಡ್ತೀನಿ. ದಿಂಡ್ಗಳು ತಂದು ಎಲ್ಲ ಈ ತರ ಜಾಯಿಂಟ್ ಮಾಡ್ಕೊಂಡು ನಾನು ಹೂವು ಹಾಕೋದು. ಹೂವು ಹೋಗಿ ತರದೇ ಒಂದು ಟೈಮ್ ಆಗೋಗುತ್ತೆ ಅಂದ್ರೆ ನಾನು ಈ ದಿಂಡ್ಗಳೆಲ್ಲನೂ ಜಾಯಿಂಟ್ ಮಾಡೋದಕ್ಕೆ ನನ್ಗೊಂದು ಅರ್ಧ ಗಂಟೆ ಬೇಕಾಗುತ್ತೆ. ಹಾಕಿದೀನಲ್ಲ ಇಷ್ಟೊತ್ತು ಹಾಕಿದೀನ. ನಮ್ಗೆ ತಾವರೆ ಹೂವಿನ ಹಾರ ಬೇಕು ಅಂತಂದ್ರೆ ಒಂದು ಸಿಟಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಮಲ್ಲೇಶ್ವರಂ ಅಲ್ಲಿ ಸಿಗುತ್ತೆ. ಬೇರೆ ದೇವಸ್ಥಾನಗಳ ಹತ್ರ ಎಲ್ಲ ಸಿಗುತ್ತೆ, ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ನಮ್ಗೆ ಇನ್ನೂ ಒಂದು ಏನಪ್ಪಾ ಅಂದ್ರೆ ನಾನು ಫಸ್ಟೇ ಪ್ಲಾನ್ ಮಾಡ್ಕೊಬಿಟ್ಟಿರ್ತೀನಿ ಯಾವ ತರ ಹೂವು ಹಾಕ್ಬೇಕು, ಏನೇನು ಹೂವು ತರಬೇಕು ಅಂತ ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಂಡು ನಾನು ಮಾರ್ಕೆಟ್ಗೆ ಹೋಗಿ ತರೋದು. ಫಸ್ಟ್ ನಾನು ಯಲಹಂಕದಲ್ಲಿ ತಗೊಂಡ್ಬರ್ತಿದ್ದೆ, ಈಗ ಒಂಚೂರು ಯಲಹಂಕದಲ್ಲಿ ಹೋಗಿ ತರಬೇಕು. ಮತ್ತೆ ನಾನು ವಾರ ಹೂವು ಕಟ್ಟಿ ಮಲ್ಗಷ್ಟದಲ್ಲಿ ತುಂಬಾ ಲೇಟ್ ಆಗ್ಬಿಡ್ತಿತ್ತು. ಸೊ ಹಂಗಾಗಿ ಇವಾಗ ಹೂವು ತರೋದು ಬೇಡ, ಯಲಹಂಕದಲ್ಲಿ ಮಾರ್ಕೆಟಲ್ಲಿ ಹೋಗಿ ತಂದ್ಬಿಡೋಣ ಅಂತೇಳಿ ಮಾರ್ಕೆಟಿಂದ ತಂದು ನಾನು ಹಾಕ್ತಾ ಇರೋದು. ಇಲ್ಲ ಮೇಡಮ್, ನೀವು ಮಲ್ಲಿಗೆ ಹೂವು ಅಷ್ಟು ಫ್ರೆಶ್ ಆಗಿರುತ್ತಲ್ಲ ಎಲ್ಲಿಂದ ತರ್ತೀರಾ ಅಂತ ಹೇಳ್ತೀರಾ. ನಾನು ಬುಧವಾರ ತಗೋಬರಲ್ಲ, ನಾನು ಗುರುವಾರ ಬೆಳಗ್ಗೆ ಹೋಗಿ ತಗೋಬರ್ತೀನಿ ಹೂವನ. ಬೆಳಗಿನ ಜಾವನೆ ಹೋಗಿ ತಗೋಬರ್ತೀನಿ, ಏನ್ ತಗೊಂಬಂದಿರ್ತೀನಿ ಹಂಗೆ ದೇವ್ರಿಗೆ ಹಾಕ್ಬಿಡ್ತೀನಿ. ಆದ್ರೆ ತುಂಬಾ ರೇಟ್ ಇದೆ ಹೂವು ಮಾತ್ರ. ಗುರುವಾರ ಕಾಲಿಡಕ್ಕಾಗಲ್ಲ, ಅಷ್ಟು ಜನ ಇದ್ರು, ತುಂಬಾ ರೇಟ್ ಇತ್ತು. ನಾನು ಅನ್ಕೊಂಡಿದ್ದೆ ತಾವರೆ ಹೂವನ್ನು ಬರೀ ತುಳಸಿನೇ ಹಾಕ್ಬೇಕು ಅಂತ. ಸೊ ಅದಕ್ಕೆ ತಾವರೆ ಹೂವು ತುಳಸಿ ಮಾತ್ರ ತಗೊಂಡ್ಬಂದಿದ್ದೀನಿ. ಆದ್ರೆ ಇದೆಲ್ಲ ಶಾಮಂತಿಗೆ ಹೂವು ಎಲ್ಲ ತಗೊಂಡ್ಬಂದಿದ್ದೀನಿ. ಇವಾಗ ದೊಡ್ಡದೊಂದು ಫೋಟೋ ಇದೆ ಅಲ್ವಾ, ಸೊ ಅದಕ್ಕೆಲ್ಲ ಹಾಕೋದಕ್ಕೂ ಶಾಮಂತಿಗೆ ಹೂವು ತಗೊಂಡ್ಬಂದಿದ್ದೀನಿ. ಫಸ್ಟ್ ಏನ್ ಮಾಡ್ತೀನಿ, ನೈಟಿ ಹಾಕೊಂಡು ಫಸ್ಟ್ ದೇವ್ರಿಗೆಲ್ಲ ರೆಡಿ ಮಾಡ್ಬಿಡ್ತೀನಿ. ರೆಡಿ ಮಾಡ್ಬಿಟ್ಟು ಆಮೇಲೆ ನಾನು ಸೀರೆ ಹಾಕೊಂಡು ದೇವ್ರಿಗೆ ಪೂಜೆ ಮಾಡ್ತೀನಿ. ಯಾಕಂದ್ರೆ ಇದು ಅರ್ಶಿನ ಕುಂಕುಮ ಎಲ್ಲ ಇಡಬೇಕು, ಸೀರೆಗೆಲ್ಲ ಆಗೋಗುತ್ತೆ ಅಂದ್ಬಿಟ್ಟು ಏನ್ ಮಾಡ್ತೀನಿ, ನೈಟಿ ಹಾಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿ ಆಮೇಲೆ ಪೂಜೆ ಕೂತ್ಕೋತೀನಿ. ನೋಡೋರ್ಗೆ ಆರಾಮಾಗಿ ನೋಡ್ತಾರೆ ವಿಡಿಯೋನ, ಬಟ್ ಈಗ ನಾನು ಖುಷಿ ವಿಡಿಯೋ ಮಾಡ್ತೀನಿ. ಆದರೆ ಇಲ್ಲಿಂದ ನಾವು ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದು ಈ ಥರ ಎಲ್ಲ ನನಗೆ ಮಾರ್ಕೆಟ್ಗೆ ಹೋಗಿ ತರೋದು ನನಗೇನು ಕಷ್ಟ ಆಗಲ್ಲ. ಆದರೆ ತಂದು ಪ್ರತಿ ಒಂದು ಆರನೂ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಷ್ಟರಲ್ಲೇ ನನಗೆ ಟೈಮ್ ವೇಸ್ಟ್ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ರಾಯರು ಎಲ್ಲದಕ್ಕೂ ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿಂದ ಹೋಗಿ ಹೂವು ತರೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ತಗೊಂಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೂ ಶಕ್ತಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಜನ ಕೇಳ್ತಿದ್ರಿ, ಅಕ್ಕ ನೀವು ಹೂವು ಹೆಂಗ್ ತರ್ತೀರಾ, ಅಷ್ಟು ಫ್ರೆಶ್ ಆಗಿರುತ್ತಲ್ಲ, ಹೆಂಗೆ ನೀವು ಸ್ಟೋರ್ ಮಾಡ್ತೀರಾ ಬಾಕ್ಸಲ್ಲಿ ಅಂತ. ನಾನು ಬುಧವಾರ ತಗೋಬರಲ್ಲ, ನಾನು ಗುರುವಾರ ಬೆಳಗಿನ ಜಾವನೇ ತಗೊಂಬಂದ್ಬಿಡ್ತೀನಿ. ಸೊ ಫ್ರೆಶ್ ಆಗಿರುತ್ತೆ ನೋಡಿ, ನಾನು ಬೆಳಗ್ಗೆ ತಂದಿರೋದಲ್ವಾ, ಎಷ್ಟು ಫ್ರೆಶ್ ಆಗಿದೆ. ಆಮೇಲೆ ನಾನು ದಿಂಡಲ್ಲೂ ಅಷ್ಟೇ 2 ಥರ ದಿಂಡು ಬರುತ್ತೆ. ನಾರ್ಮಲ್ ದಿಂಡು ಒಂದು ಬರುತ್ತೆ, ಸ್ಪೆಷಲ್ ದಿಂಡು ಅಂತ ಒಂದು ಬರುತ್ತೆ. ಅಂದ್ರೆ ಸ್ಪೆಷಲ್ ದಿಂಡ್ ಅಂದ್ರೆ ಈ ಮದುವೆ ಹೆಣ್ಣುಗಳಿಗೆಲ್ಲ ಹಾರ ಎಲ್ಲ ಹಾಕಿರ್ತಾರಲ್ಲ, ಅದನ್ನ ಸ್ಪೆಷಲ್ ದಿಂಡ್ ಅಂತಾರೆ. ಸೊ ನಾನೇನ್ ಮಾಡ್ತೀನಿ, ಸ್ಪೆಷಲ್ ದಿಂಡು ಅದನ್ನ ತಗೋತೀನಿ. ನಾನು ನಾರ್ಮಲ್ ದಿಂಡು ತಗೊಳ್ಳಲ್ಲ, ಅದು ಸ್ವಲ್ಪ ಚಿಕ್ಕದಿರುತ್ತೆ, ಅರಳು ಬಿಡುತ್ತೆ ಬೇಗ ಅಂತೇಳಿ ನಾನೇನ್ ಮಾಡ್ತೀನಿ, ಸ್ಪೆಷಲ್ ದಿಂಡೆ ತಗೋತೀನಿ. ಅದರಲ್ಲೇ ಒಂಥರ ಖುಷಿ ನನಗೆ. ನಾನು ರೆಡಿ ಆಗಿಲ್ಲ ಅಂದ್ರೂ ದೇವರುಗಳಿಗೆಲ್ಲ ಚೆನ್ನಾಗಿ ರೆಡಿ ಮಾಡಿ ನೋಡ್ಬಿಟ್ಟಾದ್ರೆ ಈ ತರ ನನಗೆ ಸಮಾಧಾನ ಆಗೋಗುತ್ತೆ. ಎಲ್ಲ ತರ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದೀನಿ ಹೂವುಗಳು. ತುಳಸಿ ನೀನು ತಾವರೆ ಹೂವುದು ಒಂದು ಕಾಂಬಿನೇಷನ್ ಹಾಕಿರ್ಲಿಲ್ಲ, ಅದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ. ನನಗೆ ಕಮೆಂಟ್ ಮಾಡಿ ಯಾವ ಥರ ನೆಕ್ಸ್ಟು ಡೆಕೋರೇಷನ್ ಮಾಡಬೇಕು, ಯಾವ ಹೂವು ಕಾಂಬಿನೇಷನ್ ಹಾಕಬೇಕು. ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಗುರುವಾರ ಹೊತ್ತು ನಾನು ಪೂಜೆ ಮಾಡಿರೋದು ಎಷ್ಟು ಜನ ಸ್ಟೋರಿಗೆ ಹಾಕೊಂಡಿರ್ತಾರೆ. ನಂಗೆ ಅದು ನೋಡಿದಾಗ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಮಾಡೋ ಪೂಜೆ ಅಷ್ಟು ಚೆನ್ನಾಗಿ ಮಾಡಿರ್ತೀನಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ. ನಾನು ಫಸ್ಟು ಯಲಹಂಕದಲ್ಲಿ ತಂದು ಹೂವು ಹಾಕ್ತಿದ್ದೆ, ಆಗ ಇಷ್ಟೊಂದೆಲ್ಲ ಸ್ಟೋರಿ ಯಾರೂ ಹಾಕೋತಿರ್ಲಿಲ್ಲ. ಇವಾಗ ಹೂವು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿ ಹಾಕ್ತೀನಲ್ಲ. ಮತ್ತೆ ನಾನು ಈಗ ಯಾರಿಗೋ ಕೆಲವೊಂದೊಂದು ನಾನು ಸಾಂಗ್ಗಳು ಹಾಕಿರ್ತೀನಿ, ಡೈಲಾಗ್ಗಳು ಹಾಕಿರ್ತೀನಿ. ಯಾರಿಗೂ ನಾನು ಅಂದ್ರೆ ಅದು ರಿಟರ್ನ್ ಕೊಡಬೇಕು ಅಥವಾ ಯಾರಿಗೋ ಉರಿಸ್ಬೇಕು ಅಂತೆಲ್ಲ ಆ ಥರ ಆಗಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅಂದ್ರೆ ಹೆಂಗಂದ್ರೆ ಒಂದು ಇನ್ಸಿಡೆಂಟ್ ಅಂತಾರಲ್ಲ, ಆ ಥರ ನಡೆದೇ ಇರುತ್ತೆ. ಅದಕ್ಕೆ ತಕ್ಕನಾಗೆ ನಾನು ವಿಡಿಯೋಸು ರಾಯರಿದು ಮಾಡಾಕಿರ್ತೀನಿ. ಅದು ಬಿಟ್ರೆ ಯಾರೋ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ, ಇಲ್ಲ ನಾನು ಯಾರಿಗೋ ಮೋಸ ಮಾಡ್ಬಿಟ್ಟಿದ್ದೀನಿ, ಅವ್ರಿಗೆ ರಿವೆಂಜ್ ತೀರ್ಸ್ಕೋಬೇಕು ಅಂತೇಳಿ ವಿಡಿಯೋ ಮುಖಾಂತರ ನಾನು ಯಾವತ್ತೂ ಮಾಡಲ್ಲ. ನಾನು ಕಷ್ಟಪಟ್ಟು ಹೂವು ತಗೊಂಡ್ಬಂದಿರ್ತೀನಿ, ಕಷ್ಟಪಟ್ಟು ಪೂಜೆ ಮಾಡಿರ್ತೀನಿ.
ಯಾರ ಮೇಲೂ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನಾನು ಪೂಜೆ ಮುಖಾಂತರನೇ ಮಾಡ್ಬೇಕಾ? ಅಷ್ಟೊಂದೆಲ್ಲ ನಾನು ಹುಚ್ಚು ಬುದ್ಧಿ ನನಗಿಲ್ಲ. ನಾನು ಏನೋ ಮಾಡ್ಬೇಕು ಅವ್ರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂದ್ರೆ ಆ ಕಥೆನೇ ಬೇರೆ ಆಗ್ಬಿಡುತ್ತೆ. ವಿಡಿಯೋ ಮುಖಾಂತರ ಎಲ್ಲ ನಾನು ತಿಳಿಸೋ ಅವಶ್ಯಕತೆ ನನಗಿಲ್ಲ. ಸ್ವಲ್ಪ ಅದು ರೈಟ್ ಸೈಡ್ ಈ ಕಡೆ ತಳ್ಳು. ರೈಟ್ದು ಹಾ ಇಲ್ಲ ಅದು ಆ ಕಡೆ ಅಂತ ರೈಟ್. ಮಲ್ಲಿಗೆ ಒಂದು ಕೊಡುವ. ಬೆಳಗ್ಗೆ ಹೊತ್ತು ನಾನು ದೇವರ ಪೂಜೆಗೆಲ್ಲ ರೆಡಿ ಮಾಡಬೇಕಾದ್ರೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾರೆ. ತಾವ್ರೆ ಯಾವತ್ತು ತೋರ್ಸಮ್ಮ ಅದು ಮೊಗ್ಗು ಯಾವ ಥರ ಇರುತ್ತೆ ಅಂತ. ಸೊ ತಾವ್ರೆ ಈ ಥರ ಮೊಗ್ಗು ಥರ ಇರುತ್ತೆ. ನಾನು ತೊಗೊಂಡ್ಬಂದು ನಮ್ಮಮ್ಮ ಕೈಲಿ ಕೊಟ್ಟು ಈ ಥರ ಅರಳಿಸ್ಕೋತೀನಿ. ಮತ್ತೆ ನೀವು ಹೂವು ಗುರುವಾರ ಹಾಕಿರ್ತೀರಲ್ವಾ, ಶುಕ್ರವಾರ ತೆಗೆದು ಬಿಡ್ತೀರಾ ಅಂತ ಕೇಳಿದ್ದೀರಾ. ನಾನು ಕೆಲವೊಂದೊಂದ್ಸಲಿ ಡಿಪೆಂಡು. ಈಗ ಏನಾದರೂ ಸ್ವಲ್ಪ ಒಣಗೋಗೋ ಥರ ಹೂವು ಹಾಕ್ಬಿಟ್ಟಿದ್ರೆ ಶುಕ್ರವಾರ ತೆಗೆದ್ಬಿಡ್ತೀನಿ. ಇಲ್ಲಾಂದ್ರೆ ನಾನು ಶುಕ್ರವಾರ ತೆಗಿಯೋದೇ ಶನಿವಾರ. ಯಾಕಂದ್ರೆ ನಮ್ಮ ಮನೆ ದೇವ್ರು ಬಂದು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ಶನಿವಾರ ನಾವು ಮನೇಲಿ ಪೂಜೆ ಮಾಡ್ತಾರೆ. ಅಥವಾ ನಾನು ಮಾಡಲ್ಲ, ನಮ್ಮಮ್ಮ ಮಾಡ್ಬಿಡ್ತಾರಲ್ವ, ನಮ್ಮಮ್ಮ ತೆಗ್ದ್ಬಿಟ್ಟಿರ್ತಾರೆ ಹೂವನ. ಕೆಲವೊಬ್ಬೊಬ್ರು ನನ್ಗೆ ಹೇಳಿದ್ದಾರೆ, ದೇವ್ರ ತಲೆ ಮೇಲೆ ಭಾರ ಅನ್ಸುತ್ತೆ, ಹೂವು ಬಿಡಬಾರ್ದು, ಗುರುವಾರ ಹಾಕಿರೋ ಹೂವು ಶುಕ್ರವಾರ ತೆಗೆದು ಬಿಡ್ಬೇಕು ಅಂತಾರೆ. ಸೊ ನಾನು ಶುಕ್ರವಾರ ಯಾವತ್ತೂ ತೆಗ್ದಿಲ್ಲ. ಈ ಸರಿ ತಾವ್ರೆ ಹೂವು ಒಂಚೂರು ಏನಾಗ್ಬಿಟ್ಟಿದೆ, ಫುಲ್ಲು ಅರಳ್ಬಿಟ್ಟಿದೆ. ಅದಕ್ಕೇನೇನೇನೆ ಎಲ್ಲ ಉದುರು ಹೋಗ್ತಾ ಐತೆ. ಹೋದ ವಾರ ಅಲ್ಲ ಅದ್ರಾಚೆ ವಾರ ದೀಪಕ್ಕೆ ಮಲ್ಲಿಗೆ ಒಂದು ದಿಂಡು ಸುತ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಇವತ್ತು ದೀಪಕ್ಕೆ ಸುತ್ತೋಣ ಅಂತ ಹೇಳ್ಬಿಟ್ಟು ಸುತ್ತಾ ಇದ್ದೀನಿ. ನಿಜ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಲ್ಲಿಗೆ ಒಂದು ದಿಂಡು ಹಾಕ್ಬೋದು ಅಷ್ಟೇನೆ. ಸೀಸನ್ ಹೋದ್ರೂ ಹಾಕೋಕ್ಕಾಗಲ್ಲ. ಆಲ್ರೆಡಿ ಈಗಲೇ ತುಂಬ ರೇಟ್ ಇದೆ ಮಲ್ಲಿಗೆ ಒಂದು ದಿಂಡು. ಏನಂದ್ರೆ ನನಗೆ ಈ ಮಲ್ಲಿಗೆ ಈಗೇನಪ್ಪ ಅಂದ್ರೆ ನಂಗೆ ಮಲ್ಲಿಗೆ ಒಂದು ದಿಂಡುಗಳು ಹಾಕಿ ಅಭ್ಯಾಸ ಆಗೋಗಿ ಫಸ್ಟ್ ನಾನು ಆ ಆಂಟಿ ಹತ್ರನೇ ಹೋಗ್ತೀನಿ. ಆಂಟಿ ಒಂದು 20 ದಿಂಡು ಕೊಡಿ, 30 ದಿಂಡು ಕೊಡಿ ಅಂತ ಅಭ್ಯಾಸ ಆಗೋಗಿರೋದ್ರಿಂದ ದಿಂಡು ಹಾಕದೆ ಪೂಜೆ ಮಾಡಕ್ ಮನ್ಸು ಬರ್ತಿಲ್ಲ. ಹೂವು ತುಂಬಾ ರೇಟ್ ಆಗೋಯ್ತು ಅಂದ್ರೆ ಮಲ್ಲಿಗೆ ಒಂದು ದಿಂಡು ಅಂತಾರಲ್ಲ, ನಾರ್ಮಲ್ ಆಗಿ ಶಾಮಂತಿಗೆ ಹೂವು, ತುಳಸಿ ಈ ಥರದ್ದು ಏನು ಸಿಗುತ್ತೋ ನೋಡ್ಕೊಂಡು ಬರ್ತೀನಿ. ಯಾಕಂದ್ರೆ ವಾರನೂ ಒಂದೇ ಥರ ಹಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಇತ್ತೀಚೆಗಂತೂ ನಾನು ಯಾವತ್ತೂ ಮಲ್ಲಿಗೆ ಒಂದು ದಿಂಡು ಮಿಸ್ಸೇ ಮಾಡಿಲ್ಲ. ಸುಮಾರು ನಾನೊಂದು 2.5 ತಿಂಗಳು 3 ತಿಂಗಳು ಆಯ್ತಲ್ವಮ್ಮ ನಾನು ಮಾರ್ಕೆಟಲ್ಲಿ ತರಕ್ಕೆ ಸ್ಟಾರ್ಟ್ ಮಾಡಿ. ಆವತ್ತಿಂದನೂ ಇವತ್ತವರೆಗೂ ಮಲ್ಲಿಗೆ ಒಂದು ದಿಂಡು ಹಾಕ್ತಾನೆ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ಅಷ್ಟೇ ದಿವಸ ಸೀಸನ್ ಇರುತ್ತೆ ಮಲ್ಲಿಗೆ ಒಂದು ದಿಂಡು. ಅಲ್ವಾ, ಬೇಸಿಗೆ ಕಾಲದಲ್ಲಿ ತಾನೇ ಮಲ್ಲಿಗೆ ಹೂವು ಜಾಸ್ತಿ ಬರೋದು, ಮಾರ್ಚ್ ತಿಂಗಳಲ್ಲಿ ಬರೋದು. ಇವಾಗ ಸಿಗುತ್ತೆ ಅಂದ್ರೆ ಇರುತ್ತೆ ಮಲ್ಲಿಗೆ ಯಾವಾಗ 350 ಚೆನ್ನಾಗಿ ಸ್ವಲ್ಪ ರೇಟ್ ಇರುತ್ತೆ. ಏನಂದ್ರೆ ಚೆನ್ನಾಗಿ ಕಾಣಿಸ್ತೈತಾ, ಚೆನ್ನಾಗಿ ಈ ಥರ ಹಾಕಿರೋದು. ಎಸ್ ನೈಸ್. ಯಾವಾಗ್ಲೂ ತರ್ತೀನಲ್ಲ ಹೂವು, ಅದೆಲ್ಲದಕ್ಕಿಂತ ಜಾಸ್ತಿ ಈ ವಾರನೇ ಆಗಿರೋದು ನನಗೆ. ಹೂವು ಬಿತ್ತು ಎಂದೆ ಇಷ್ಟು ದಿವಸದಲ್ಲಿ ಈ ಸಲಿನೇ ಅಮ್ಮ ನಂಗೆ ಜಾಸ್ತಿ ಆಗಿರೋದು. ಆಮೇಲೆ ವಾರ ದೇವ್ರ ಸಾಮಾನು ತೊಳಿತೀರ ಅಂತ ಹೇಳಿದಿರ. ನಾನು ವಾರ ತೊಳಿಯಲ್ಲ, 15 ದಿವಸಕ್ಕೆ ಒಂದ್ಸಲಿ ತೊಳಿತೀನಿ. ಕೆಲವೊಂದೊಂದ್ಸಲಿ ಏನಾದರೂ ತುಂಬ ಕಪ್ಪಗೆ ಏನಾದರೂ ಆಗೋಗ್ಬಿಟ್ಟಿದ್ರೆ, ಈಗ ನಾನು ಊಸ್ಗಡ್ಡಿ ತುಂಬ ಜಾಸ್ತಿ ಹಚ್ತೀನಿ ಅಲ್ವಾ, ಸ್ಮೆಲ್ಲು ಚೆನ್ನಾಗಿರ್ಲಿ ಅಂತ, ಆ ಟೈಮಲ್ಲಿ ಏನಾಗೋಗುತ್ತೆ ತುಂಬ ಕಪ್ಪಾಗ್ಬಿಟ್ಟಿರುತ್ತೆ. ಒಂದೊಂದ್ಸಲಿ ಒಂದೊಂದು ವಾರನೇ ತೊಳಿತೀನಿ, ಇಲ್ಲಾಂದ್ರೆ 15 ದಿವಸಕ್ಕೆ ಒಂದ್ಸಲಿ ತೊಳೆದ್ಬಿಡ್ತೀನಿ. ಕಳಸನೂ ಅಷ್ಟೇನೆ 15 ದಿವಸಕ್ಕೆ ಒಂದ್ಸಲಿನೇ ಇಡೋದು. ಮಲ್ಲಿಗೆ ಹೂದಲ್ಲೂ 2 ಥರ ಮಲ್ಲಿಗೆ ಹೂ ಬರುತ್ತೆ. ನಾನು ಸ್ಟಾರ್ಟಿಂಗು ಮಾರ್ಕೆಟ್ಗೆ ಹೋಗಿ ಹೂವು ತರಕ್ಕೆ ಹೋದಾಗ ನನಗೆ ತಲೆ ಮೇಲೆ ಟೋಪಿ ಹಾಕ್ಬಿಟ್ಟಿದ್ರು. ಯಾವ ಥರ ಅಂದರೆ ಫುಲ್ಲು ಒಂಥರ ಫ್ರಿಜ್ಜಲ್ಲಿ ಇಟ್ಟಿರೋ ಹೂವು ಕೊಟ್ಬಿಟ್ಟಿದ್ರು. ಆ ಹೂವು ತಗೊಂಡು ನನ್ನ ಮನೆಗೆ ಬಂದು ಪೂಜೆ ಮಾಡೋಷ್ಟರಲ್ಲಿ ಹೂವು ಎಲ್ಲ ಹಾಳಾಗ್ಬಿಟ್ಟಿತ್ತು. ಆಮೇಲೆ ನನಗೆ ಗೊತ್ತಾಯ್ತು, ಹೂವು ನೋಡಿ ಯಾವ ಥರ ತಗೋಬೇಕು ಅನ್ನೋದು ನನಗೆ ಆವಾಗ ಗೊತ್ತಾಯ್ತು. ಸ್ವಾಮಿ ಏನಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಮೋಸ ಅನ್ನೋದು ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ನೋಡಿ ಮಾಡಿ. ಈಗ ಜೀವನದಲ್ಲಿ ಕೆಲವೊಂದಷ್ಟು ಜನ ಬರೋವರೇ ಮೋಸ ಮಾಡ್ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ಹೂವು ಬಟ್ಟೆ ಅದ್ರಲ್ಲಿ ಮೋಸ ಆಗಲ್ವಾ? 100% ಹಾಗೆ ಆಗುತ್ತೆ. ಗಣೇಶ ಕಾಣಿಸ್ತಾ ಇತ್ತಾ? ಇಲ್ಲ ಇಲ್ಲ. ನನಗೆ ಕರೆಕ್ಟಾಗಿ ವೆಂಕಟರಮಣ ಸ್ವಾಮಿಗೆ ನಾನು ಮಲ್ಲಿಗೆ ಹೂವಿನ ಹಾರ ದಿಂಡುಗಳು ಈ ಥರ ಎಲ್ಲ ಹಾಕಿರ್ತೀನಲ್ಲ, ಕರೆಕ್ಟಾಗಿ ನನಗೆ ಆ ಥರ ಎಲ್ಲ ಹಾರ ಹಾಕೋದಕ್ಕೆ 30 ದಿಂಡು ಬೇಕು.
30 ಮಲ್ಲಿಗೆ ಒಂದು ದಿನದಲ್ಲಿ ಒಂದೋ ಎರಡೋ ಮಿಗ್ಲುತ್ತೆ. ಅದನ್ನೇನು ಮಾಡ್ತೀನಿ, ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ, ಮಠಕ್ಕೆ ಕೊಟ್ಬಿಡ್ತೀನಿ. 2 ದಿನದೇನೆ ಮಿಗಿಲಿರುತ್ತೆ, ಅದನ್ನ ಮಠಕ್ಕೆ ಕೊಡ್ತೀನಿ. ಈ ರಾಯರು ಒಂದು ಹೊಸ ಫೋಟೋ ನಮ್ಮ ಮನೆಗೆ ಬಂದಿದೆ. ಫಸ್ಟು ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಬರ್ತಾ ಇದ್ದೆ. ಈಗ ಹೊಸ ಫೋಟೋನು ಬಂದಿರೋದ್ರಿಂದ ಆದರೆ ಅದಕ್ಕೆ ಜಾಸ್ತಿ ಹೂವು ಹಾಕೋಕ್ಕಾಗಲ್ಲ, ತೂಕ ತಡಿಯಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಈ ಹೂವು ಏನಕ್ಕೆ ತರ್ತೀನಿ ಅಂದರೆ, ಬಿಡಿ ಹೂವು ನಾನು ಒಂದು ಸ್ವಲ್ಪ ಹೂವು ತಲೆಗೆ ಮುಡ್ಕೊತೀನಿ, ಒಂದು ಸ್ವಲ್ಪ ಹೂವು ಬೇರೆ ಏನಕ್ಕಾದ್ರು ದೀಪಗಳಿಗೆ ಏನಾದರೂ ಸುತ್ತಕ್ಕೆ ಬೇಕಾಗುತ್ತೆ ಅಂತಲೇ ಅಂತಿರ್ತೀನಿ. ಅದು ತುಂಬ ರೇಟ್ ಇದೆ ಹೂವು ಮಾತ್ರ. ಲಕ್ಷ್ಮೀ ಕೂರ್ಸೋರಿಗೆಲ್ಲ ಸಿಕ್ಕಾಪಟ್ಟೆ ಖರ್ಚು ಹೌದು. ಅರೆ ಪಾಪ ನಾನು ಪರ್ಮನೆಂಟಾಗಿ ತಗೋತೀನಲ್ಲ, ಆ ಆಂಟಿ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ ನನಗೆ. ನಿಜ ನಮಗೆ ಈ ರಾಯರ ಫೋಟೋ ನನಗೆ ದಿವ್ಯಾಕ ಅಂತಿದ್ದಾರೆ, ಅವ್ರು ಗಿಫ್ಟ್ ಕೊಟ್ಟಿದ್ದು. ಎಷ್ಟು ಜನ ನಂಗೆ ಹೇಳ್ತಿದ್ದಾರೋ ಎಷ್ಟು ಕಳೆಗಿದೆ ರಾಯರ ಫೋಟೋ, ತುಂಬ ಚೆನ್ನಾಗಿದೆ ಭವ್ಯ ಅಂತೇಳಿ. ಕೆಲವೊಬ್ರು ನನಗೆ ಗೊತ್ತಿಲ್ಲದೆ ಇರೋರು ಪಾಪ ಮೆಸೇಜ್ ಮಾಡಿ ಕೂಡ ನನಗೆ ಕೇಳಿದಿರ, ಮೇಡಮ್ ಆ ಫೋಟೋ ಎಲ್ಲಿ ತೊಗೊಂಬಂದ್ರು ಕೇಳಿ ಪ್ಲೀಸ್, ನನಗೆ ಅದೇ ಥರ ಫೋಟೋ ಬೇಕು ಅಂತ. ನಾನು ಇಲ್ಲಿ ತನಕನೂ ಆ ಎಕ್ಕನ ಹತ್ರ ಎಲ್ಲಿಂದ ತೊಗೊಂಬಂದ್ರಿ ಅಂತ ಕೇಳಿಲ್ಲ. ಸೊ ನಿಮ್ಗೆಲ್ಲರಿಗೋಸ್ಕರನೂ ಒಂದಿನ ಅವ್ರ ಜೊತೆಲಿ ಹೋಗಿ ಒಂದು ವಿಡಿಯೋ ಮಾಡಿ ಈ ಶಾಪು ಎಲ್ಲಿ ಅಂತೇಳಿ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ಮೇಲೆ ಅಪ್ಪ ರಾಯರೇ ಎದ್ದು ಬಂದಿರೋ ಥರ ಇದೆ ನಿಜವಾಗ್ಲೂ. ಈಗ ನೋಡಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದಕ್ಕಿಂತ ಗುರುವಾರ ರಾಯರ ಪೂಜೆ ಮಾಡಬೇಕು ಅನ್ನೋದು ನಂಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಏನೋ ಗೊತ್ತಿಲ್ಲ, ಒಂಥರ ಗುರುವಾರ ಹೊತ್ತು ರಾಯರ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ. ಹೋಗ್ಬೇಕಾ ನೋಡ್ರಿ ನಮ್ಮ ರಾಯರು. ನಾನಿಲ್ಲಿ ಜಸ್ಟ್ ನಿಮ್ಮ ಹತ್ರ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನನ್ನ ಕೋರಿಕೆ ರಾಯರಿಗೆ ಏನು ಅಂತ ಗೊತ್ತು, ಅದಕ್ಕೇನೆ ಹೂ ಪ್ರಸಾದ ಮೇಲೆ ಹೂ ಪ್ರಸಾದ ಕೊಡ್ತಿದ್ದಾರೆ. ಆದರೆ ಇನ್ನೂ ದೀಪ ಅಣಿಸಿಲ್ಲಲ್ವಾ, ಇಲ್ಲಾಂದಿದ್ರೆ ನಾನು ತೊಗೊಂಡ್ಬಿಡ್ತಿದ್ದೆ, ಆ ದಿನ ತೊಗೊಂಡು ಬೇರೆ ಆಗ್ತಿದ್ದೆ. ದೀಪ ಅಣಿಸಿಲ್ವಲ್ಲ ಅನ್ನೋ ರೀಸನ್ಗೆ ಮತ್ತೆ ಅದನ್ನ ಹಾಕ್ತೆ. ಯಾಕೋ ಗೊತ್ತಿಲ್ಲ, ರಾಯರು ನೀನು ಕೇಳ್ಕೊಂಡಿರೋ ಕೋರಿಕೆ ನನ್ನ ಕಿವಿಗೆ ಬಿದ್ದಿದೆ ಮಗಳೇ, ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ನನಗೆ ಈ ಥರ ಸೂಚನೆ ಕೊಡ್ತಾ ಇರೋದು. ನೋಡಿ, ಜನ ಬಲ ಇರಬೇಕು ಅಂತ ಹೇಳ್ತಾರೆ, ಜನ ಬೇಕು ನಮ್ಮ ಕಷ್ಟ ಸುಖಕ್ಕೆ. ಒಂದು ಸಾಸಿವೆ ಕಾಳಷ್ಟು ಸ್ಪಂದಿಸೋ ಅಂತ ಜನ ಬೇಕು, ನಾನಿಲ್ಲ ಅಂತಲ್ಲ. ಆದರೆ ನಾವು ನಂಬೇಕಾಗಿರೋದು, ನಂಬಿ ನಮ್ಮ ಕಷ್ಟ ಸುಖ ಹೇಳ್ಕೋಬೇಕಾಗಿರೋದು ದೇವ್ರ ಹತ್ರ ಮಾತ್ರನೇ. ಈಗ ರಾಯರ ಹತ್ರನೇ ನೀವು ಹೇಳ್ಕೊಳ್ಳಿ ಅಂತ ಹೇಳಲ್ಲ. ಈಗ ನಾನು ತುಂಬ ಪೂಜೆ ಮಾಡೋದ್ರಿಂದ ರಾಯರು ಅಂತ ನನ್ನ ಬಾಯಲ್ಲಿ ಫಸ್ಟು ರಾಯರ ಹೆಸರು ಬಂದ್ಬಿಡುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಶನ್ಮಾತ್ಮ ಸ್ವಾಮಿನ ಮುಗಿಯೋದು. ಇವಾಗಲೂ ಕೂಡ ನನ್ನ ಫೋನಲ್ಲಿ ಶನ್ಮಾತ್ಮ ಸ್ವಾಮಿ ಫೋಟೋ ಇರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಆ ದೇವ್ರ ಮುಖ ನೋಡಿ, ನೆಕ್ಸ್ಟ್ ನನ್ನ ಮಗಳ ಮುಖ ನೋಡಿ, ಆಮೇಲೆ ನಾನು ಬಂದು ರಾಯರದು ನೋಡೋದು. ಇದು ನನಗೆ ಮೊದಲಿಂದನೂ ಅಭ್ಯಾಸ. ಆದರೆ ನೀವು ರಾಯರನ್ನೇ ಕೇಳ್ಕೋಬೇಕು, ರಾಯರನ್ನೇ ಮುಗಿಬೇಕು ಅಂತ ನಾನು ಹೇಳಲ್ಲ. ನಿಮ್ಮ ಇಷ್ಟ ದೇವ್ರುಗಳು ಇರುತ್ತೆ ಅಲ್ವಾ, ಯಾವುದೇ ಇಷ್ಟಾರ್ಪಿತ ದೇವ್ರು ಇದ್ರು ಕೂಡ ನೋಡಿ. ಇದು ಹೂವು, ಇದು ಗೋಡೆಗೆ ಟೈಲ್ಸ್ ಇರೋದ್ರಿಂದ ಇದು ಕಾಣಿ ಹೊಡೆಯೋಕ್ಕಾಗಲ್ಲ. ಎಷ್ಟು ಸ್ಟಿಕ್ಕರ್ಗಳು ಹಾಕಿದ್ದೀನಿ ಅಂತಂದ್ರೆ, ನಾನು ಅಷ್ಟಿಷ್ಟು ಸ್ಟಿಕ್ಕರ್ ಹಾಕಿಲ್ಲ. ಅದ್ರ ಭಯ ನನಗೆ. ಇದರಲ್ಲಿ ಏನಾದರೂ ತೂಕದ ಹೂವು ಹಾಕಿದ್ರೆ ಎಲ್ಲಿ ಬಿದ್ದೋಗ್ಬಿಡುತ್ತಪ್ಪ. ಇದು ಬಿದ್ದೋಗ್ತಿದ್ದಂಗೆನೇನೆ ಇಲ್ಲಿ ಬಿದ್ದುಬಿಡುತ್ತೆ. ಈ ಫೋಟೋಗಳ ಮೇಲೆ ಬಿದ್ದುಬಿಟ್ರೆ ದೀಪ ಗೀಪ ಆರೋಗ್ಬಿಡುತ್ತೆ ಅನ್ನೋದು ನಂಗೆ ಎಷ್ಟು ಭಯದಿಂದ ಹೂವು ಹಾಕ್ತೀನಿ. ಅದ್ರ ಆ ರಾಯರ ದಯಿಂದ ಯಾವತ್ತೂ ಹಂಗೆ ಆಗ್ಬಾರ್ದು ಅಂತಾನೆ ಕೇಳ್ಕೊತೀನಿ. ಅಲ್ಲಿ ಅದೇನೋ ಇದ್ರ ತರ ಕೊಕ್ಕಿಗಳ ತರ ಇಟ್ಟಿದ್ದೀನಲ್ಲ, ಇಲ್ಲೆಲ್ಲ ದೇವ್ರಿಗೆ ಚೆನ್ನಾಗಿ ರೆಡಿ ಮಾಡ್ಬಿಟ್ಟು ಅಲ್ಲಿ ಮೇಲೆ ಹಾಕದೇ ಇರೋದಕ್ಕೆ ಮನಸ್ಸೇ ಒಪ್ಪಲ್ಲ. ಆದ್ರೂ ಕೂಡ ಈ ಒಂದು ಹಾರನ ಲಾಸ್ಟ್ ಮೂಮೆಂಟ್ ಅಲ್ಲಿ ತಗೊಂಡಿರೋದು. ಇದನ್ನ ಹಾಕ್ಲೇಬೇಕು ಅದಕ್ಕೆ. ತಾವ್ರೆ ಹೂವು ತುಂಬಾ ರೇಟ್ ಇತ್ತು ಇವತ್ತು, ಆಗ್ಲಿಲ್ಲ, ಅದಕ್ಕೆ 2 ತಗೊಂಡೆ. ರಾಯರ್ಗೆ ಸಾಕು ಶಾಮಂತಿಗೆ ಹೂವು ಈಗ ಹಾಕ್ಬಿಡೋಣ ಅಂತೇಳಿ ಶಾಮಂತಿಗೆ ಹೂವು. ಇನ್ನೂ ಒಂದು ಬೇಕು ಬಿಡಮ್ಮ, ಇನ್ನೂ ಒಂದು ಜಂಪ್ ಮಾಡಬೇಕು. ಇಲ್ಲಾಂದ್ರೆ ತುಳಸಿ ಇನ್ನೊಂದು ಸ್ವಲ್ಪ ಉದ್ದ ಹಾಕ್ಬಿಟ್ರೆ ವೆಂಕಟರಮಣ ಸ್ವಾಮಿಗೆ ಮೇಲ್ಗಡೆ ಸಾಕಾಗಲ್ವೇ, ಒಂಚೂರು ಇಡೋಣ ಅಲ್ವಾ. ಇಲ್ಲಾಂದ್ರೆ ವೆಂಕಟರಮಣ ಸ್ವಾಮಿಗೆ ಒಂದಿಷ್ಟು. ಆದ್ರೆ ವೆಂಕಟರಮಣ ಸ್ವಾಮಿಗೆ ತುಳಸಿ ತುಂಬಾ ಶ್ರೇಷ್ಠ. ತುಳಸಿ ಕೂಡ ಇವಾಗೆಲ್ಲ ಶ್ರಾವಣ ಶನಿವಾರ, ಏನಂದ್ರೆ ಈ ಮದ್ವೆಗಳು ಅದು ಇದು ಎಲ್ಲ ಇವಾಗಲೇ ನಡೆಯೋದು. ತುಂಬಾ ರೇಟ್ ಇತ್ತು. ಏನು ಎಷ್ಟೇ ರೇಟ್ ಇದ್ರು ನನ್ಗೆ ಹೆಂಗೆ ಅಂತಂದ್ರೆ, ಈಗ ನೋಡಿ, ನಾನು ಹಬ್ಬಕ್ಕೆ ಬಟ್ಟೆ ತಗೋಬೇಕು, ಸೀರೆ ತಗೋಬೇಕು ಅಂತ ನಿಜವಾಗ್ಲೂ ನಾನು ಯೋಚನೆ ಮಾಡಿಲ್ಲ. ಯಾವ ತರ ಹೂವು ತಗೋಬರೋಣ, ಯಾವ ತರ ಹೂವು ಹಾಕೋಣ, ಇವು ರೇಟ್ ಜಾಸ್ತಿ ಇರುತ್ತಲ್ಲ. ಈಗ ಎಲ್ಲಾರು ಯೋಚನೆ ಮಾಡ್ತಿರ್ತಾರೆ, ಹಬ್ಬಕ್ಕೆ ಯಾವ ಬಟ್ಟೆ ತಗೊಳ್ಳೋಣ, ಯಾವ ಸೀರೆ ತಗೊಳ್ಳೋಣ ಅಂತೇಳಿ. ಆದ್ರೆ ನನಗೆ ಅಯ್ಯೋ ಹೂವು ರೇಟ್ ಎಷ್ಟಿರುತ್ತೋ, ಹೂವು ನಾನು ಚೆನ್ನಾಗಿ ಹಾಕಿ ಅಭ್ಯಾಸ ಆಗಿರುತ್ತಲ್ಲ, ಹೂವು ಜಾಸ್ತಿ ಹಾಕ್ಬೇಕಲ್ಲ, ಬೇಡ ಬಿಡು, ಜಾಸ್ತಿ ಕಾಸ್ಟ್ಲಿ ಸೀರೆ ತಗೊಳ್ಳೋದು ಬೇಡ, ನಾರ್ಮಲ್ ಸೀರೆ ತಗೊಂಡು ಪೂಜೆಗೆ ಹೂಕೆಲ್ಲ ದುಡ್ಡಾಗುತ್ತೆ ಅಂತ. ಏನಂದ್ರೆ ಅದು ನಾವು ಅಭ್ಯಾಸ ಆ ಥರ ಆಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಈ ಥರ ಎಲ್ಲ ಪೂಜೆ ಮಾಡಿ ಅಭ್ಯಾಸ ಆಗಿ ನಮಗೆ ಸ್ವಲ್ಪ ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡೋಕ್ಕಾಗಲ್ಲ. ಈಗೇನು ರಾಯರೇನು ಹೇಳಿಲ್ಲ ನೀನು ಇದೇ ಥರ ಆಡಂಬರವಾಗಿ ನಾನು ಪೂಜೆ ಮಾಡು ಅಂತ. ರಾಯರಿಗೆ ಒಂದೇ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರು ಕೂಡ ಖಂಡಿತವಾಗ್ಲೂ ನಮಗೆ ಫಲ ಸಿಗುತ್ತೆ.
ಇದು ನನ್ನ ಅಭ್ಯಾಸ ಅಷ್ಟೇ. ಆಮೇಲೆ ಶೋಕಿಗೆಲ್ಲ ಮಾಡ್ತೀನಿ ಅಂತ ಅನ್ಕೋಬೇಡಿ. ಶೋಕಿ ಮಾಡ್ಬೇಕಂದ್ರೆ ನಾನು ಇಷ್ಟು 1000 ರೂಪಾಯಿ ಖರ್ಚು ಮಾಡಿ ಪೂಜೆನೇ ಮಾಡ್ಬೇಕಂತ ಏನಿಲ್ಲ. ನನ್ನ ಭಕ್ತಿಯಿಂದ, ನನ್ನ ಖುಷಿಯಿಂದ ಮಾಡ್ತಿದ್ದೀನಿ. ಸೊ ಇದು ತುಂಬ ಲೆಂತಿ ಆಗೋಗ್ಬಿಟ್ರೆ ಬೈಕೋತೀರಾ. ಸೊ ಎಲ್ಲೊಂದು ಜನ ಹೇಳ್ತಾರೆ, ಏನು ಮೇಡಮ್ ನೀವು 15 ನಿಮಿಷ 20 ನಿಮಿಷ ವಿಡಿಯೋಸ್ ಹಾಕ್ತೀರಾ, ನಾನು 2 ಸಲ 3 ಸಲ ಆನ್ ಮಾಡಿ ನೋಡಬೇಕು, ಹೆಂಗ್ ಮೇಡಮ್ ನೀವು ಆ ಥರ ಮಾತಾಡ್ತೀರಾ ಅಂತಾರೆ. ಏನಂದರೆ ನಾನು ಮಾತಾಡಿ ಅಭ್ಯಾಸ ಆಗಿರೋದ್ರಿಂದ ಸೊ ನನ್ನ ಮಾತುಗಳು ಈಸಿಯಾಗಿ ಬಂದ್ಬಿಡುತ್ತೆ. ಹೆಂಗೆ ಅಲಂಕಾರ ಮಾಡ್ತೀರಾ ಅದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.